Hi, I am Dr. Suman Bairegoda, Orthopedic Oncosurgeon at Narayana Health City, Bangalore. ಸೊ ಇವತ್ತು ಪೆಲ್ವಿಕ್ ಬೋನ್ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ. ಸೊ ಪೆಲ್ವಿಕ್ ಬೋನ್ ಕ್ಯಾನ್ಸರು ಇರೋ ಬೋನ್ ಕ್ಯಾನ್ಸರಲ್ಲಿ ಮೋಸ್ಟ್ ಕಾಂಪ್ಲೆಕ್ಸ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಯಾಕಂದರೆ ದೀಸ್ ಸರ್ಜರೀಸ್ ಆರ್ ವೆರಿ ಮೇಜರ್ ಸರ್ಜರೀಸ್. ಮತ್ತು ಇದರಲ್ಲಿ ಔಟ್ಕಮ್ ನಾವು ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದಷ್ಟು ಔಟ್ಕಮ್ ಅಷ್ಟೇ ಚೆನ್ನಾಗಿರ್ತದೆ. ತುಂಬ ಡಿಲೇ ಆಯಿತು ಅಂತಂದರೆ ನಾವು ಕಾಲು ತೆಗೆಯುವಂಥ ಚಾನ್ಸಸ್ಸು ಬರಬಹುದು. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಪೆಲ್ವಿಕ್ ಕ್ಯಾನ್ಸರ್ಗೆ ನಾವು ಸರ್ಜರಿ ಮಾಡಿದಾಗ ಪೇಷಂಟ್ಗೆ ನಡೆಯೋಕ್ಕಾಗೋದಿಲ್ಲ. ಅವರು ಕಂಪ್ಲೀಟ್ಲಿ ಲೈಫ್ ಲಾಂಗ್ ವಾಕರ್ ಯೂಸ್ ಮಾಡಬೇಕು ಅನ್ನೋದು ಎಲ್ಲರ ತಲೆಯಲ್ಲಿ ಇರುತ್ತೆ. ಬಟ್ ಬೇಗ ಡಯಾಗ್ನೋಸ್ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದರೆ ನಾವು ಪೇಷಂಟ್ನ ಇಂಡಿಪೆಂಡೆಂಟ್ ಆಗಿ ವಾಕ್ ಮಾಡಿಸ್ಬೋದು. ಸೊ ಈ ಪೇಷಂಟ್ ನೋಡ್ಬೋದು ನೀವು, ಇವ್ರಿಗೆ ಸೊಂಟದ ಮೂಳೆಯಲ್ಲಿ ಇವಿಂಗ್ ಸಾರ್ಕೋಮಾ ಅನ್ನೋವಂಥ ಒಂದು ಕ್ಯಾನ್ಸರ್ ಆಗಿತ್ತು. ಅವ್ರಿಗೆ ಕೀಮೋಥೆರಪಿ ಕೊಟ್ಟು ಒಂದು ಮೇಜರ್ ಸರ್ಜರಿ ಮಾಡಿ ವಾಪಸ್ ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿನ ಕೊಟ್ಟಾಯಿತು. ಸೊ ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಮುಗಿದು 2 ವರ್ಷ ಆಗಿದೆ. ಪೇಷಂಟ್ ಯಾವುದೇ ಸಪೋರ್ಟ್ ಇಲ್ಲದೇ ಓಡಾಡ್ತಾ ಇದ್ದಾರೆ. ಇಂಡಿಪೆಂಡೆಂಟ್ ಆಗಿ ಕೂತ್ಕೊಳ್ಳೋದು, ಸ್ಕ್ವಾಟ್ ಮಾಡೋದು, ಆಲ್ ದ ಆಕ್ಟಿವಿಟೀಸನ್ನು ಮಾಡ್ತಾ ಇದ್ದಾರೆ. ಸೊ ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದರೆ ಪೆಲ್ವಿಕ್ ಬೋನ್ ಟ್ಯೂಮರ್ಸಲ್ಲೂ ನಾವು ಒಳ್ಳೆ ರಿಸಲ್ಟ್ಸ್ನ ಕೊಡ್ಬೋದು. ಥ್ಯಾಂಕ್ ಯು.